ನಮಸ್ಕಾರ ರೀ ಎಲ್ಲರಿಗೆ ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾವು ನಮ್ಮ ಚಾನಲ್ನಾಗ ಬೆಂಡಿ ಮಸಾಲೆ ಮಾಡತ್ತೀವಿ. ಬೆಂಡಿ ಮಸಾಲೆ ಹೆಂಗೆ ಮಾಡೋದು ಬರೀ ತೋರಿಸ್ತೀನಿ. ಈಗ ಬೆಂಡಿಕಾಯಿ ನೀರಾಗ ಒಂದು ಸ್ವಲ್ಪ ಇಟ್ಟಿದೆ, ಸ್ವಚ್ಛ ಮಾಡ್ಕೊಂಡು ಈಗ ತಗೊಂಡಿನಿ ನೋಡ್ರಿ ಇದ್ರೊಳಗೆ ತಗೊಂಡಿನಿ. ಆಮೇಲೆ ಈಗ ಇವಷ್ಟು ಒಂದು ಪ್ಲೇಟ್ನಾಗ ಹಾಕ್ಕೊಂಡೀವಿ ನೋಡ್ರಿ, ಹಾಕ್ಕೊಂಡೀನಿ ಒಂದು ಪ್ಲೇಟ್ನಾಗ ಹಾಕ್ಕೊಂಡು ಈಗ ಸಣ್ಣ ಲೆವೆಲಾಗ ಕಟ್ ಮಾಡ್ಕೊತೀನಿ ರೀ. ನೋಡ್ಬೋದು ಈಗ ಎಲ್ಲ ಕಟ್ ಮಾಡ್ಕೊಂಡೀವಿ. ಬರ್ರಿ ಈಗ ಮಾಡೋಣ ನೋಡ್ರಿ. ಈಗ ಬೆಳ್ಳುಳ್ಳಿ ತೊಗೊಂಡು ಕುಟ್ಟಾತೀನಿ ನೋಡ್ರಿ, ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡೀವಿ ನೋಡ್ರಿ. ಈಗ ಒಂದು ಪ್ಯಾನ್ ತೊಗೊಂಡು ಪ್ಯಾನ್ ಒಳಗೆ ಬೆಂಡಿಕಾಯಿ ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆಂದಾಗಿ ಹುರ್ಕೊಳ್ಳೋಣ್ರಿ ನೋಡ್ರಿ. ಎಣ್ಣೆ ಹಾಕ್ಕೊಂಡಿವಿ, ಈಗ ಚೆಂದಾಗಿ ಹುರ್ಕೊಳ್ಳೋಣ ನೋಡ್ರಿ. ಚೆಂದಾಗಿ ಬೆಂಡಿಕಾಯಿ ಕಲರ್ ಚೇಂಜ್ ಆಗೋ ಮಟ್ಟ ಹುರ್ಕೋಬೇಕು. ಎಷ್ಟು ರೀತಿರಲ್ಲ ಅಷ್ಟು ಟೇಸ್ಟ್ ಬರ್ತೈತಿ ನೋಡ್ರಿ. ಚೆಂದಾಗಿ ಹುರಿಬೇಕು ನೋಡ್ಬೋದು. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತ್ರಿ. ವಿಡಿಯೋ ಒಟ್ಟು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ, ಫುಲ್ ನೋಡ್ರಿ ವಿಡಿಯೋ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಚೆಂದಾಗಿ ಎಲ್ಲ ಹುರ್ಕೋತೀವಿ ನೋಡ್ರಿ. ಲೈಟಾಗಿ ಬೆಂಡೆಕಾಯಿ ಕಲರ್ ಚೇಂಜ್ ಆಗತ್ತೈತಿ ನೋಡ್ಬೋದು ನೋಡ್ರಿ. ಈಗ ಫೈನಲ್ಲಿ ಬೆಂಡೆಕಾಯಿ ಕಲರ್ ಚೇಂಜ್ ಆಗೈತಿ. ಈಗ ಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋನೆಲ್ಲ. ಹಾಗೆ ಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದು ಹಾಕ್ಕೊತೀನಿ. ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊತೀವಿ ನೋಡ್ರಿ. ಚೆಂದಾಗಿ ಮಿಕ್ಸ್ ಆಯಿತು ನೋಡ್ರಿ. ಮ್ಯಾಲೆ ನೋಡ್ರಿ ಒಂದು ಸ್ವಲ್ಪ ಜೀರಿಗೆನೂ ಹಾಕ್ಕೊತೀವಿ. ಮ್ಯಾಲೆ ಜೀರಿಗೆ ಹಾಕೊಂಡು ಚೆಂದಾಗಿ ಎಲ್ಲ ಮಿಕ್ಸ್ ಮಾಡ್ಕೊತೀವಿ ನೋಡ್ರಿ ಚೆಂದಾಗಿ. ಆಮೇಲೆ ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊತೀವಿ ನೋಡ್ರಿ. ಫೈನಲಿ ನಮ್ಮದು ಬೆಂಡಿ ಮಸಾಲ ಕಂಪ್ಲೀಟ್ ಆಯಿತು. ನಮ್ಮ ಚಾನಲ್ ಹೊಸಬ್ರು ಇದ್ದಾರೆ ಅಂದರೆ ಸಬ್ಸ್ಕ್ರೈಬ್, ಶೇರ್, ಸಪೋರ್ಟ್ ಮಾಡಿರಿ. ಲವ್ ಯು ಗೈಸ್.